ಬ್ರದರ್, ಇವತ್ತು ದರ್ಶನ್ ಅವರು ಮಾಗಡಿ ರೋಡಲ್ಲಿರುವಂತ ಪ್ರಸನ್ನ ಥಿಯೇಟರ್ಗೆ ಬರ್ತಾರ ಅನ್ನುವಂಥದ್ದು ಸುದ್ದಿ ಇದೆ. ಸಾಕಷ್ಟು ಅಭಿಮಾನಿಗಳು ಸೇರಿದ್ದೀರಾ. ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ತುಂಬಾ ಖುಷಿ ಆಗುತ್ತೆ. ಎಷ್ಟೋ ದಿನ ಆಯ್ತು ಬಾಸ್ ದೇವ್ರು ನೋಡಿಲ್ಲ. ಇವತ್ತು ಬಾಸ್ ನೋಡೋಣ ಅಂತ ಎಷ್ಟೋ ಜನ ಬಂದಿದ್ದಾರೆ. ಅವ್ರು ಹೇಳಿದ್ 4 ಗಂಟೆಗೆ. ನೋಡಿ ಎಷ್ಟು ಗಂಟೆ ಟೈಮ್ ಇವಾಗ? 1 ಗಂಟೆ ನೋಡಿ. ಅಡ್ವಾನ್ಸ್ ಆಗಿ ಎಷ್ಟು ಜನ ಬಂದು ನಿಂತ್ಕೊಂಡಿದ್ದಾರೆ. ಅದೇ ಹೇಳೋದು, ಬಾಸ್ ಕ್ರೈಸ್ ಅನ್ನ ಯಾರು ಬೀಟ್ ಮಾಡಕ್ ಆಗಲ್ಲ ಅಂತ ಅದನ್ನೇ ಹೇಳೋದು. ಬಾಸ್ಗೆ ಎಕ್ಸ್ಟ್ರಾಡಿನರಿ ಕ್ರೈಸ್ ಇದೆ. ಇದು ನಮ್ಮ ಧನ್ವೀರ್ ಅಣ್ಣ. ನಾವೊಂದು ಮಾತು ಹೇಳಿದ್ದೆ, ಅಣ್ಣ ನಮ್ಮ ಬಾಸ್ಗೆ ನೀವು ಹೆಗಲ್ ಕೊಟ್ಟಿದ್ದೀರಾ, ನಮ್ಮ ಜನ್ಮ ಇರೋವರೆಗೂ ನಾವು ನಿಮ್ಗೆ ಹೆಗಲ್ ಕೊಡ್ತೀವಿ ಅಂತ. ಟ್ರೈಲರ್ಗೆ ನೋಡಿ ಜಾತ್ರೆ ಥರ ಮಾಡ್ತಾ ಇದೀವಿ. ಇನ್ನು ಪಿಕ್ಚರ್ ಬಂದರೆ ಎಕ್ಸ್ಟ್ರಾಡಿನರಿ ಜಾತ್ರೆ. ಸಿನಿಮಾ ಇನ್ನೂ ಟ್ರೈಲರ್ ನೋಡಿಲ್ಲ. ಟ್ರೈಲರ್ ನೋಡಿದ್ಮೇಲೆ ಇನ್ನೂ ಇದಕ್ಕಿಂತ ಹೆಚ್ಚಾಗಿ ಅಪ್ಡೇಟ್ ಕೊಡ್ತೀನಿ. ಬಟ್ ಟ್ರೈಲರ್ ಕೊಡೋದಕ್ಕಿಂತ ಮುಂಚೆನೇ ಹೇಳ್ತೀನಿ ನಾನು, ಏನು ಅಂದರೆ ಅವರಿಬ್ಬರಿಗೆ ಕರ್ನಾಟಕದಲ್ಲಿ ಡಿ ಬ್ರ್ಯಾಂಡ್ ಏನಿದೆ, ನಮ್ಮ ಸಾಯೋವರೆಗೂ, ನಮ್ಮ ಜನ್ಮ ಇರೋವರೆಗೂ ಧನ್ವೀರ್ ಬ್ರದರ್ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ನಾವು. ಇದು ಟ್ರೈಲರ್ ಅನ್ಕೊಂಡು ನಾವು ಬಂದಿಲ್ಲ, ಫಿಲಮ್ ಅನ್ಕೊಂಡೆ ಆ ಫಿಲಲ್ಲೇ ಬಂದಿದ್ದೀವಿ ಎಲ್ಲರೂ. ಅಂದ್ರೆ ಸಾಕಷ್ಟು ದಿನಗಳಾಯ್ತು ಈ ತರದ ಒಂದು ಥಿಯೇಟರ್ ಮುಂದೆ. ಹೌದೌದು, ತುಂಬಾ ದಿನಗಳ ಹಿಂದೆನೆ ಹೇಳಿದ್ದೆ ನಾನು, ನಮ್ಮ ಬಾಸ್ ಸಿನಿಮಾ ಬರಲಿ, ಥಿಯೇಟ್ರಲ್ಲಿ ಯಾವ ರೇಂಜಿಗೆ ಕ್ರೈಸ್ ಇರುತ್ತೆ ಅನ್ನೋದನ್ನ ನಾನು ತೋರಿಸ್ತೀವಿ ಅಂತ. ನಾವು ನಮ್ಮ ಬಾಸ್ ರೈಟ್ ಹ್ಯಾಂಡು ನಮ್ಮ ಧನ್ವೀರ್ ಅಣ್ಣನ ತೋರಿಸ್ತಾ ಇದೀವಿ ಕ್ರೈಸ್. ಬರೀ ಟ್ರೈಲರಲ್ಲೇ ಕ್ರೈಸ್ ಏನಂತ ತೋರಿಸ್ತೀವಿ ನಾವು. ಇನ್ನು ಫಿಲಮ್ ಅದನ್ನ ಕೇಳಲೇಬೇಡಿ, ಅದು ಎಕ್ಸ್ಟ್ರಾಡಿನರಿ ಇರುತ್ತೆ. ಕರ್ನಾಟಕ ಹಬ್ಬ. ಧನ್ವೀರ್ ಅವರು ದರ್ಶನ್ ಅವರ ಆಪ್ತ ಭಾಗದಲ್ಲಿ ಹೌದು, ತಮ್ಮನ ರೀತಿಯಲ್ಲಿ ನೋಡ್ಕೋತಿದ್ರು. ಬಟ್ ಅವ್ರ ಸಿನಿಮಾಕ್ಕೆ ಈ ರೀತಿ ತಯಾರಿ ಮಾಡ್ತಿದ್ದಾರೆ ಅಂದ್ರೆ ಇನ್ನು ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಆದ್ರೆ ಇನ್ನು ಯಾವ ರೀತಿ ತಯಾರಿ ಮಾಡ್ತಾರೆ? ಅದೇ ಹೇಳದ್ನಲ್ಲ, ಕರ್ನಾಟಕ ಹಬ್ಬ ಜಾತ್ರೆ ಆಗುತ್ತೆ ದರ್ಶನ್ ಫಿಲ್ಮ್ ರಿಲೀಸ್ ಆದ್ರೆ ಮಾಡೋದು. ಬಹಳಷ್ಟು ಜನ ಬಹಳ ಹೇಳ್ತಾರೆ, ಅಂತವ್ರಿಗೆಲ್ಲ ನಾವು ತಲೆ ಕೆಡ್ಸ್ಕೊಳಲ್ಲ. ನಾವೇನು ಡಿ ಬಾಸ್ ಅಭಿಮಾನಿಗಳು ಯೋಗ್ಯತೆ ಏನಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ನಾವು ಯಾರನ್ನು ಇದು ಮಾಡಕ್ ಹೋಗಲ್ಲ. ನಮ್ಮ ಸವಸಕ್ಕೆ ಬಂದ್ರೆ ಯಾರೇ ಆಗ್ಲಿ ನಾವು ಬಿಡಲ್ಲ. ಈ ಸಂಭ್ರಮ ನೋಡ್ತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಬ್ರದರ್. ತುಂಬಾ ದಿನ ಆಯ್ತು ಬಾಸ್ ಕ್ರೇಜ್ ನೋಡಿರ್ಲಿಲ್ಲ. ಬಟ್ ಒಂದ್ ಮಾತು ಹೇಳ್ತೀನಿ, ಎಷ್ಟೇ ಜನ್ಮ ಬಂದ್ರು, ಎಷ್ಟೇ ಯುಗ ಕಳೆದ್ರು ಈ ಫ್ಯಾನ್ ಪೇಜ್ ನ ಯಾರು ಬೀಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕನ್ನಡ ಡಿಸ್ಟ್ರಿಕ್ಟ್ ಒಬ್ಬರೇ ಬಾಸು, ಬೆಂಗಳೂರಿಗೆ ಒಬ್ಬರೇ ಬಾಸು, ಅದೇ ನಮ್ ಡಿ ಬಾಸು. ಯಾವನು ಏನ್ ಮಾಡಕ್ ಆಗಲ್ಲ. ಖುಷಿ ಇದೇನು ಅಲ್ಲ ಬ್ರದರ್, ಇನ್ನೂ ಸ್ವಲ್ಪ ತಡೀರಿ. ಜಸ್ಟ್ ಇನ್ನೂ 2 ಗಂಟೆ ತಡೀರಿ. ಕ್ರೇಜ್ ಏನು ಅಂತ ನಾವ್ ತೋರಿಸ್ತೀವಿ, ನೀವು ಇಲ್ಲೇ ಇರ್ತೀರಲ್ವಾ, ಅವಾಗ ತೋರಿಸ್ತೀವಿ. ಇನ್ನು ನೋಡಿಲ್ಲ, ನೋಡಿದ್ರೆ ಇನ್ನು ಹುಚ್ಚೆದ್ ಬಿಡುತ್ತೆ. ಬಾಸ್ ಬಂದ್ಮೇಲೆ ನಾವು ತೋರಿಸ್ತೀವಿ. ಸಾಕಷ್ಟು ದಿನಗಳಾಯ್ತು ಅಂದ್ರೆ ಈ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟದ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾಗ್ತಿದೆ, ಇದೇ ಮೊದಲೇ ಬಾರಿ ಅಂತ ಹೇಳ್ಬೋದು. ಬಟ್ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಹೇಗ್ ಅನ್ಸ್ತಾ ಇದೆ ಅವ್ರನ್ನ ನೋಡುವಂತ ಕಾದ್ರೆ ಒಂದಿಷ್ಟು ಜನರಿಗೆ? ಖುಷಿ ಬ್ರದರ್, ಆಕ್ಚುಲಿ ಧನ್ವೀರ್ ಅಣ್ಣಂಗೆ ನಾವು ಸಪೋರ್ಟ್ ಮಾಡ್ತೀವಿ. ಏನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂದ್ರೆ ನಮ್ಮ ಬಾಸ್ಗೆ ಅವರು ಒಂದ್ ಬೆನ್ನೆಲ್ ಬಗ್ಗೆ ನಿಂತ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾವು ಧನ್ವೀರ್ ಅಣ್ಣನ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡ್ತೀವಿ. ಇದೇನಿದೆ ಟ್ರೈಲರ್ ಹೆಂಗಿರುತ್ತೆ ನೋಡಿ, ಆಮೇಲೆ ಮೂವಿ ಹೆಂಗಿರುತ್ತೆ ನೀವು ನೋಡಿ. ಇದು ಥಿಯೇಟರ್ ಪಿಲ್ಲರ್ ಅಲ್ಲ, ಯಾವ್ದು ಇರಲ್ಲ, ಜಾಗನೂ ಇರಲ್ಲ ನಿಂತ್ಕೊಳಕ್. ಆ ತರ ಉಡಿಸ್ ಮಾಡಾಕ್ತಿವಿ. ಆಮೇಲೆ ಹೇಳ್ದೆ ನಿಮಗೆ, ನಾನು ಬಹಳಷ್ಟು ಸಲ ಬಂದಾಗ, ಪ್ರತಿ ಸಲ ಬಂದಾಗ ಧನ್ವೀರ್ ಅಣ್ಣನ ಬಗ್ಗೆ ಮಾತಾಡ್ತೀನಿ. ಯಾಕೆಂದ್ರೆ ನಮ್ಮ ಬಾಸನ್ನ ಎಷ್ಟೋ ಜನ ಪ್ರಮೋಷನ್ಗೆ ಯೂಸ್ ಮಾಡ್ಕೊಂಡ್ರು, ಅವ್ರು ಬೆಳೆಯಕ್ಕೆ ಯೂಸ್ ಮಾಡ್ಕೊಂಡ್ರು. ಅವ್ರು ನೋಡಿ, ತಮ್ಮ ಸಿನಿಮಾಗಳು ಟ್ರೈಲರ್ ಬಿಡುಗಡೆ ಬೇಕಾದಾಗ ದರ್ಶನ್ ಸರ್ ಬೇಕು, ಅವ್ರದ್ದು ಪೋಸ್ಟರ್ ಬಿಡುಗಡೆ ಆದಾಗ ನಮ್ಮ ಡಿ ಬಾಸ್ ಬೇಕು, ಕಷ್ಟ ಅಂದಾಗ ಡಿ ಬಾಸ್ ಬೇಡ. ಅವ್ರಿಗೆ ಬೇಕು ಅಂತ ಬಂದಿದ್ದು ಧನ್ವೀರ್ ಅಣ್ಣ. ಕಷ್ಟ ಸುಖ ಏನೇ ಇರಲಿ, ನನ್ನ ದೇವರು ಅಂತೇಳಿ ಅವ್ರು ಬಂದವರು. ನಾನು ಅಷ್ಟೇ ಹೇಳ್ತೀನಿ, ಧನ್ವೀರ್ ಅಣ್ಣನ ನಾವು ಕಣ್ಣಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮ ಜನ್ಮ ಇರೋವರೆಗೂ ಆ ಯಪ್ಪನ್ಗೆ ಹೆಂಗೆ ಹೆಗಲ್ ಕೊಟ್ಟಿದ್ದಾನ, ನಾವು ಅಭಿಮಾನಿಗಳು ಹಂಗೆ ಹೆಗಲ್ ಕೊಡ್ತೀವಿ ಆ ಯಪ್ಪನ್ಗೆ. ಕೊನೆಯದಾಗಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? 100 ಜನ 100 ಮಾತಾಡ್ಲಿ, ನಾವು ಡಿ ಬಾಸ್ ಯಾವತ್ತೂ ಬಿಟ್ಕೊಡಲ್ಲ. ನಾನು ಹೇಳಿಲ್ವಾ, ಆ ಯಪ್ಪನ್ ಈಗಲ್ಲ, ಈಗಗಳು ಕಳೆದ್ರು ಆ ಯಪ್ಪನ ಕ್ರೈಸ್ಗಳು ಕಮ್ಮಿ ಮಾಡಕ್ ಆಗಲ್ಲ. ಯಾರು ಬೇರೆಯವ್ರ ಜನ 106 ಜನ ಕಮೆಂಟ್ ಹಾಕ್ತಾರಲ್ಲ, ಅವ್ರ ಸತ್ತು ಅವ್ರ ಮೊಮ್ಮಕ್ಳು ಮರಿ ಮೊಮ್ಮಕ್ಳು ಬಂದ್ರೆ ಯಪ್ಪನ್ ಕ್ರೈಸ್ ಹಂಗೆ ಇರುತ್ತೆ. ಇನ್ನು ಉಟ್ಕೋತಾರೆ ಫ್ಯಾನ್ಸ್, ಇನ್ನು ಹೆವಿ ಫ್ಯಾನ್ಸ್, ಇನ್ನು ಫ್ಯಾನ್ಸ್ ಜಾಸ್ತಿ ಆಗ್ತಾರ ಹೊರತು ಅಯ್ಯಪ್ಪನ್ ಕಮ್ಮಿ ಆಗಲ್ಲ. ಇದು ಬರೀ ಪಿಕ್ಚರ್ ಇನ್ನು ಕಮ್ಮಿನೇ. ಪಿಕ್ಚರ್ ಅವ್ರು ಬಹುತ್ ಬಾಕಿ ಅಂತ ಹೇಳ್ತೀನಿ. ಅಯ್ಯಪ್ಪ ಡಿ ಬಾಸ್ ಏನಿದಾರೆ ಸೆಲೆಬ್ರಿಟಿಗಳು ಅಂತ ಹೇಳ್ತಾರೆ, ಅವ್ರ ಎದೆ ಮೇಲೆ ಹಾಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ತಿದೀನಿ, ಅವ್ರು ನಮಗ್ ದೇವ್ರು. ಅವ್ರ ದಾರಿಲಿ ನಡೆಯೋರು ನಾವೆಲ್ಲ. ಇಲ್ಲ ಬ್ರೋ, ನೀವ್ ಏನೇ ಮಾಡ್ರಿ, ಏನೇ ಬಿಟ್ರಿ, ಡಿ ಬಾಸ್ ಬಗ್ಗೆ ಏನ್ ಮಾತಾಡ್ರು ಕಮ್ಮಿನೇ. ಸಕ್ಕತ್ತಾಗೆ ಕ್ರೇಜು ಹಂಗೆ ಹುಟ್ಟೈತೆ. ಇನ್ನ ಲೆವೆಲ್, ನೆಕ್ಸ್ಟ್ ಲೆವೆಲ್ ಬ್ರೋ.
ಯಾರು ಬಿಟ್ಟೇ ಮಾಡಕ್ಕಾಗಲ್ಲ ಬ್ರೋ, ಇದಂತೂ ಖಂಡಿತ. ಸಂದರ್ಭ ನೋಡಿ ನಿಮ್ಗೆ ಏನು ನಾನು ಅದಕ್ಕೆ ಈಗ ಬಾಸ್ ಮನೆ ಹತ್ರದಿಂದ ಬಂದೆ. ಬಾಸ್ ಬರಲ್ವಂತೆ, ಸರಿನಾ? ರಾಜಸ್ಥಾನದವರಂತೆ, ಶೂಟಿಂಗ್ ಅಲ್ಲವರಂತೆ, ಬರಲ್ವಂತೆ, ಬೈಟ್ ಕೊಟ್ಟವ್ರಂತೆ. ಅದಕ್ಕೋಸ್ಕರ ಧನ್ವೀರ್ 4 ಗಂಟೆಗೆ ಬರ್ತಾರಂತೆ ಧನ್ವೀರ್ ಬ್ರೋ. ಅದಕ್ಕೋಸ್ಕರ ನಾವು ಬಂದಿರೋದು ಅಷ್ಟೇ, ಇನ್ನೇನಿಲ್ಲ. ಖುಷಿ ಆಯ್ತಾ ಈ ಏಯ್ ತುಂಬಾ ನಮ್ ಬಾಸ್ ಅಲ್ಲಿ ನೋಡ್ರಿ, ನಮ್ ಬಾಸ್ ಕಟೌಟ್ ನೋಡ್ರಿ, ನೀವೇ ನೋಡ್ರಿ. ಯಾವನು ಏನು ಮಾಡಾಕಲ್ಲ, ಕಿತ್ಕೊಳಕ್ಕೂ ಆಗಲ್ಲ ಬ್ರೋ, ಅಷ್ಟೇ. ನಾನ್ ಬಹಳ ಸಲ ಹೇಳಿದ್ದೀನಿ ಆ ಅಪ್ಪನ್ ಕ್ರೈಸ್ ಯಾರು ಬೀಟ್ ಮಾಡಕ್ ಆಗಲ್ಲ ಅಂತ. ನೋಡಿ ಅವ್ರ ರೈಟ್ ಹ್ಯಾಂಡ್ ಧನ್ವೀರ್ ಅಣ್ಣನ್ನ ನೋಡಿ, ನಾ ಇಲ್ಲಿ ಬಂದಿರೋ ಎಲ್ಲ ಡಿ ಬಾಸ್ ಫ್ಯಾನ್ಸೇ. ಡಿ ಬಾಸ್ ಫ್ಯಾನ್ಸ್ ಅಂದ್ರೆ ಧನ್ವೀರ್ ಫ್ಯಾನ್ಸ್, ಧನ್ವೀರ್ ಫ್ಯಾನ್ಸ್ ಅಂದ್ರೆ ಡಿ ಬಾಸ್ ಫ್ಯಾನ್ಸ್, ಎರಡು ಒಂದೇ. ಹೇಳಿ ದೇವ್ರಿಗೆ ಏನ್ ಸಪೋರ್ಟ್ ಮಾಡ್ತೀವೋ ಧನ್ವೀರ್ ಅಣ್ಣಂಗೂ ಅದೇ ತರನೇ ಸಪೋರ್ಟ್ ಮಾಡೋದು. ನನ್ ಮಕ್ಕಳ ಹೇಟರ್ಸ್ ಬಂದು ಅನ್ನಕ್ಕೆ ಹೇಳೋದು ಒಂದೇ ಮಾತು. ಹೇಟರ್ಸ್ ಎಲ್ಲ ಬಂದ್ಬಿಟ್ಟು ನಮ್ ಶಾಂತ ಕೆಳಗಡೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬಂದ್ಬಿಟ್ಟು ಏನಿದೆ ಅದ್ ಬಂದ್ಬಿಟ್ಟು ಕಿತ್ಕೊಂಡ್ಬಿಡ್ರಿ. ಏನೋ ಒಪ್ಪಿಟ್ಟರು ಒಪ್ಪಿಟ್ಟರು ಎಲ್ಲಪ್ಪ ಸೌಂಡೇ ಇಲ್ಲ. ಓಪಿ ಇಟ್ಟೋಲ್ಲ ಅವನೆಲ್ಲ ಬಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಮಾತಾಡ್ಬೇಕು. ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇಲ್ಲ ಇವಾಗ ಹೇಳ್ತಿದ್ದೀನಿ, ಏನ್ ಕಿತ್ಕೊಂತೀಯ ಕಿತ್ಕೋ ಬಾ. ಕಾಮಾಕ್ಷಿ ಪಡ್ಲಿಯಾ ನನ್ನ ಹತ್ರ, ನಮ್ಮ ಏರಿಯಾ. ಏನ್ ಕಿತ್ಕೊಂತೀಯ ಕಿತ್ಕೋ ಬಾ, ಓಪನ್ ಆಗಿ ಹೇಳ್ತಿದ್ದೀನಿ. ನೀನು ಮೀಡಿಯಾದ ಕಂಪ್ಲೇಂಟ್ ಆರೋ ಮಾಡ್ಕೋ, ಏನಾರೋ ಮಾಡ್ಕೋ, ಓಪನ್ ಆಗಿ ಚಾಲೆಂಜ್ ಹೇಳ್ತಿದ್ದೀನಿ. ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಮುಖ ತೋರಿಸ್ಬಿಟ್ಟು ಮಾತಾಡು, ಇಲ್ಲ ಅಂದ್ರೆ ತಿಕ್ಕ ಮುಚ್ಕೊಂಡಿರೋ ಸುಳೆ ಮಗನೇ. ನಿಂಗೆ ಹೇಳೋದಿದೆ ಅಷ್ಟೇ, ಡಿ ಬಾಸ್ ಅಭಿಮಾನಿಗಳ ಎದುರಾಕೋಬಾರ್ದು. ಮೊನ್ನೆ ಮಾತಾಡ್ದಲ್ಲ ಅವನ ಬಗ್ಗೆ ಮಾತಾಡು ಬ್ರೋ. ಅವನೇ ಪವರ್ ಹೌಸ್ ಚಿನ್ನ, ಪವರ್ ಹೌಸ್. ಕೂಡ ಮದ್ವೆಲ್ ಕೂತ್ಕೊಂಡ್ ಮಾತಾಡೋದಲ್ಲ ಬ್ರದರ್. ಬಾ ಮಚ್ಚ ನೀನ್ ಬೇಕು. ನೋಡಿ ಯಾರ ಬಗ್ಗೆ ಮಾತಾಡಿ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.